ಆಗಿಲ್ಲ. ಜಾತ್ಯತೀತತೆ ಅನ್ನೋದು ಜಾತ್ಯತೀತ ಜನಪದದಲ್ಲಿ ಉಳಿದಿದೆ. ನಿಮ್ಮ ಹಳೆಯ ಪಾರ್ಟಿ JDS ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಅವ್ರು ಹೇಳಿರೋಂಥದ್ದು ಬಹುಶಃ ಸರಿ ಇದೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಅವ್ರದ್ದೇನಿದೆ ಸಿದ್ಧಾಂತ ಅದ್ರ ಪ್ರಕಾರ ಮಾಡ್ತಾರೆ. ನಮ್ಮ ಸಿದ್ಧಾಂತದ ಪ್ರಕಾರ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿರೋಂಥ ಮತದಾರರು ನಮ್ಮ ಜೊತೆ ಇರ್ತಾರೆ. ಅವ್ರ ಸಿದ್ಧಾಂತ ಒಪ್ಪಿರೋಂಥ ಅವ್ರ ಜೊತೆ ಇರ್ತಾರೆ. ಒಳ್ಳೇದಾಗಲಿ ಅವ್ರಿಗೆ. ಇನ್ನೇನು ಹೇಳ್ಬೋದು ನಾವು. ಅಲ್ಲ ಪ್ರಶ್ನೆ ಸರಿ ಇದೆ, ವ್ಯಕ್ತಿ ತಪ್ಪಿದೆ. JDS ನಾಯಕರುಗಳಿಗೆ ಕೇಳಿ. ಅವ್ರಿಗೆ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಣ್ಣವರು, ನಮ್ಮ NDA ನಾಯಕರು. ಅವ್ರು ಅದಕ್ಕೆ ಒಪ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಬಹುಶಃ ಯುವಕರಿದ್ದಾರೆ ಅಲ್ಲ ಇರ್ಬೋದು. NDA ನೇತೃತ್ವದಲ್ಲಿ CM ಆಗೇ ಆಗ್ತಾರೆ. ಯಾರು CM ಆಗ್ತಾರೆ ಅನ್ನೋಂಥದ್ದು ಅವತ್ತಿನ ದಿನ ತೀರ್ಮಾನ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಆದ ರೀತಿಯಲ್ಲಿ, ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಅವರು ಆದ ರೀತಿಯಲ್ಲಿ, ಕರ್ನಾಟಕದಲ್ಲೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಕಾದ್ ನೋಡೋಣ. ನಿಖಿಲ್ ಅವರು ಯುವಕರಿದ್ದಾರೆ. ಅವರು ಅವ್ರ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಒಳ್ಳೆಯದು. ಪ್ರಶ್ನೆ ಸಹಜವಾಗಿ ರಾಜಕಾರಣದಲ್ಲಿ ಯಾರು ಪ್ರಶ್ನೆ ಕೇಳ್ತಾರೆ, ಇನ್ನೊಬ್ರು ವಿರೋಧ ಪಕ್ಷದವ್ರು ನಾವು ಕೇಳಿದಾಗ ನಾವು ಅದಕ್ಕೆ ತಯಾರಿರಬೇಕಾಗಿರೋಂಥದ್ದು ಅನಿವಾರ್ಯ. ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೇನಾದ್ರು ಬೇರೆ ಸಲಹೆ ಇದ್ರೆ ಅವರು ಮನಸ್ಸಿನ ಇಚ್ಛೆಯನ್ನು ಅವ್ರು ಹೇಳ್ಕೊಂಡಿರ್ತಾರೆ. ನನ್ನ ಮನಸ್ಸಿನ ಇಚ್ಛೆಯನ್ನು ನಾನು ಸಾರ್ವಜನಿಕವಾಗಿ ಹೇಳಿದ್ರು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಗೌರವ ತರಲ್ಲ. ನಾನು ಗೌರವವನ್ನು ಕಾಪಾಡಿಕೊಂಡು ರಾಜಕಾರಣವನ್ನು ಮಾಡೋವಂಥ ಅನಿವಾರ್ಯತೆ ಇದೆ. ಹಾಗಾಗಿ ನಾನು ತಾಳ್ಮೆಯಿಂದ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ, ಮ್ಯಾರಥಾನ್ ರೇಸು ಪೊಲಿಟಿಕ್ಸು 100 ಮೀಟರ್ಸ್ ಸ್ಟಿಂಟ್ ಅಲ್ಲ ಅಂತ ಹೇಳಿ. 100 ಮೀಟರ್ಸ್ ಓಡೋರು ಓಡ್ಲಿ ಸುಸ್ತಾಗಿ ನೀರು ಕುಡಿಯೋಕ್ಕೆ ಕೂಡ್ತಾರೆ. ನಾನು ಮ್ಯಾರಥಾನ್ ರೇಸು ನಿಧಾನಕ್ಕೆ ಓಡ್ತೀನಿ. ಆದರೆ ನಿಮ್ಮೆಲ್ಲರದು ಆಶೀರ್ವಾದ ಸಾಕ್ರೆ. ಥ್ಯಾಂಕ್ ಯು. ಯಾರ್ದು ಅನುಮಾನ ಇದೆಯಾ? ನೀವೇ ಥ್ಯಾಂಕ್ ಯು. ಆಗಿಲ್ಲ. ಜಾತ್ಯತೀತತೆ ಅನ್ನೋದು ಜಾತ್ಯತೀತ ಜನಪದದಲ್ಲಿ ಉಳಿದಿದೆ. ನಿಮ್ಮ ಹಳೆಯ ಪಾರ್ಟಿ JDS ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಅವ್ರು ಹೇಳಿರೋಂಥದ್ದು ಬಹುಶಃ ಸರಿ ಇದೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಅವ್ರದ್ದೇನಿದೆ ಸಿದ್ಧಾಂತ ಅದ್ರ ಪ್ರಕಾರ ಮಾಡ್ತಾರೆ. ನಮ್ಮ ಸಿದ್ಧಾಂತದ ಪ್ರಕಾರ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿರೋಂಥ ಮತದಾರರು ನಮ್ಮ ಜೊತೆ ಇರ್ತಾರೆ. ಅವ್ರ ಸಿದ್ಧಾಂತ ಒಪ್ಪಿರೋಂಥ ಅವ್ರ ಜೊತೆ ಇರ್ತಾರೆ. ಒಳ್ಳೇದಾಗಲಿ ಅವ್ರಿಗೆ. ಇನ್ನೇನು ಹೇಳ್ಬೋದು ನಾವು. ಅಲ್ಲ ಪ್ರಶ್ನೆ ಸರಿ ಇದೆ, ವ್ಯಕ್ತಿ ತಪ್ಪಿದೆ. JDS ನಾಯಕರುಗಳಿಗೆ ಕೇಳಿ. ಅವ್ರಿಗೆ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಣ್ಣವರು, ನಮ್ಮ NDA ನಾಯಕರು. ಅವ್ರು ಅದಕ್ಕೆ ಒಪ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಬಹುಶಃ ಯುವಕರಿದ್ದಾರೆ ಅಲ್ಲ ಇರ್ಬೋದು. NDA ನೇತೃತ್ವದಲ್ಲಿ CM ಆಗೇ ಆಗ್ತಾರೆ. ಯಾರು CM ಆಗ್ತಾರೆ ಅನ್ನೋಂಥದ್ದು ಅವತ್ತಿನ ದಿನ ತೀರ್ಮಾನ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಆದ ರೀತಿಯಲ್ಲಿ, ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಅವರು ಆದ ರೀತಿಯಲ್ಲಿ, ಕರ್ನಾಟಕದಲ್ಲೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಕಾದ್ ನೋಡೋಣ. ನಿಖಿಲ್ ಅವರು ಯುವಕರಿದ್ದಾರೆ. ಅವರು ಅವ್ರ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಒಳ್ಳೆಯದು. ಪ್ರಶ್ನೆ ಸಹಜವಾಗಿ ರಾಜಕಾರಣದಲ್ಲಿ ಯಾರು ಪ್ರಶ್ನೆ ಕೇಳ್ತಾರೆ, ಇನ್ನೊಬ್ರು ವಿರೋಧ ಪಕ್ಷದವ್ರು ನಾವು ಕೇಳಿದಾಗ ನಾವು ಅದಕ್ಕೆ ತಯಾರಿರಬೇಕಾಗಿರೋಂಥದ್ದು ಅನಿವಾರ್ಯ. ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೇನಾದ್ರು ಬೇರೆ ಸಲಹೆ ಇದ್ರೆ ಅವರು ಮನಸ್ಸಿನ ಇಚ್ಛೆಯನ್ನು ಅವ್ರು ಹೇಳ್ಕೊಂಡಿರ್ತಾರೆ. ನನ್ನ ಮನಸ್ಸಿನ ಇಚ್ಛೆಯನ್ನು ನಾನು ಸಾರ್ವಜನಿಕವಾಗಿ ಹೇಳಿದ್ರು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಗೌರವ ತರಲ್ಲ. ನಾನು ಗೌರವವನ್ನು ಕಾಪಾಡಿಕೊಂಡು ರಾಜಕಾರಣವನ್ನು ಮಾಡೋವಂಥ ಅನಿವಾರ್ಯತೆ ಇದೆ. ಹಾಗಾಗಿ ನಾನು ತಾಳ್ಮೆಯಿಂದ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ, ಮ್ಯಾರಥಾನ್ ರೇಸು ಪೊಲಿಟಿಕ್ಸು 100 ಮೀಟರ್ಸ್ ಸ್ಟಿಂಟ್ ಅಲ್ಲ ಅಂತ ಹೇಳಿ. 100 ಮೀಟರ್ಸ್ ಓಡೋರು ಓಡ್ಲಿ ಸುಸ್ತಾಗಿ ನೀರು ಕುಡಿಯೋಕ್ಕೆ ಕೂಡ್ತಾರೆ. ನಾನು ಮ್ಯಾರಥಾನ್ ರೇಸು ನಿಧಾನಕ್ಕೆ ಓಡ್ತೀನಿ. ಆದರೆ ನಿಮ್ಮೆಲ್ಲರದು ಆಶೀರ್ವಾದ ಸಾಕ್ರೆ. ಥ್ಯಾಂಕ್ ಯು. ಯಾರ್ದು ಅನುಮಾನ ಇದೆಯಾ? ನೀವೇ ಥ್ಯಾಂಕ್ ಯು. ಆಗಿಲ್ಲ. ಜಾತ್ಯತೀತತೆ ಅನ್ನೋದು ಜಾತ್ಯತೀತ ಜನಪದದಲ್ಲಿ ಉಳಿದಿದೆ. ನಿಮ್ಮ ಹಳೆಯ ಪಾರ್ಟಿ JDS ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಅವ್ರು ಹೇಳಿರೋಂಥದ್ದು ಬಹುಶಃ ಸರಿ ಇದೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಅವ್ರದ್ದೇನಿದೆ ಸಿದ್ಧಾಂತ ಅದ್ರ ಪ್ರಕಾರ ಮಾಡ್ತಾರೆ. ನಮ್ಮ ಸಿದ್ಧಾಂತದ ಪ್ರಕಾರ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿರೋಂಥ ಮತದಾರರು ನಮ್ಮ ಜೊತೆ ಇರ್ತಾರೆ. ಅವ್ರ ಸಿದ್ಧಾಂತ ಒಪ್ಪಿರೋಂಥ ಅವ್ರ ಜೊತೆ ಇರ್ತಾರೆ. ಒಳ್ಳೇದಾಗಲಿ ಅವ್ರಿಗೆ. ಇನ್ನೇನು ಹೇಳ್ಬೋದು ನಾವು. ಅಲ್ಲ ಪ್ರಶ್ನೆ ಸರಿ ಇದೆ, ವ್ಯಕ್ತಿ ತಪ್ಪಿದೆ. JDS ನಾಯಕರುಗಳಿಗೆ ಕೇಳಿ. ಅವ್ರಿಗೆ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಣ್ಣವರು, ನಮ್ಮ NDA ನಾಯಕರು. ಅವ್ರು ಅದಕ್ಕೆ ಒಪ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಬಹುಶಃ ಯುವಕರಿದ್ದಾರೆ ಅಲ್ಲ ಇರ್ಬೋದು. NDA ನೇತೃತ್ವದಲ್ಲಿ CM ಆಗೇ ಆಗ್ತಾರೆ. ಯಾರು CM ಆಗ್ತಾರೆ ಅನ್ನೋಂಥದ್ದು ಅವತ್ತಿನ ದಿನ ತೀರ್ಮಾನ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಆದ ರೀತಿಯಲ್ಲಿ,
ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಅವರು ಆದ ರೀತಿಯಲ್ಲಿ ಕರ್ನಾಟಕದಲ್ಲೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಕಾದ್ ನೋಡೋಣ. ನಿಖಿಲ್ ಅವರು ಯುವಕರಿದ್ದಾರೆ, ಅವರು ಅವ್ರ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಒಳ್ಳೆಯದು. ಪ್ರಶ್ನೆ ಸಹಜವಾಗಿ ರಾಜಕಾರಣದಲ್ಲಿ ಯಾರು ಪ್ರಶ್ನೆ ಕೇಳ್ತಾರೆ, ಇನ್ನೊಬ್ರು ವಿರೋಧ ಪಕ್ಷದವ್ರು ನಾವು ಕೇಳಿದಾಗ ನಾವು ಅದಕ್ಕೆ ತಯಾರಿರಬೇಕಾಗಿರೋಂಥದ್ದು ಅನಿವಾರ್ಯ. ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೇನಾದರೂ ಬೇರೆ ಸಲಹೆ ಇದ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.